ಇದು ಒಂದು ವಿಶೇಷ ಸುದ್ದಿ ವರದಿ. ಜಾತಿ ನಿಂದನೆ ಎಂಬುದು ಕೇವಲ ಮಾತಿನ ತಪ್ಪಲ, ಅದು ಕಾನೂನು ಪ್ರಕಾರ ಗಂಭೀರ ಅಪರಾಧ. ಯಾವುದೇ ವ್ಯಕ್ತಿಯನ್ನ ಅವರ ಜಾತಿ ಅಥವಾ ಸಮುದಾಯದ ಆಧಾರದಲ್ಲಿ ಅವಮಾನಿಸುವುದು ಜಾತಿ ನಿಂದನೆಗೆ ಸೇರುತ್ತದೆ. ಭಾರತೀಯ ದಂಡ ಸಂಹಿತೆ ಮತ್ತು ಎಸ್ಸಿ ಎಸ್ಟಿ ಅತ್ಯಾಚಾರ ತಡೆ ಕಾಯ್ದೆಯಡಿ ಜಾತಿ ನಿಂದನೆಗೆ ಕಠಿಣ ಶಿಕ್ಷೆ ಇದೆ. ಇತಿಹಾಸದಲ್ಲಿ ದಮನ ಅನುಭವಿಸಿದ ಸಮುದಾಯಗಳಿಗೆ ರಕ್ಷಣೆ ನೀಡುವುದಕ್ಕಾಗಿ ಈ ಕಾನೂನು ಜಾರಿಯಲ್ಲಿದೆ. ವೈಯಕ್ತಿಕ ವೈಷಮ್ಯ ಅಥವಾ ಪ್ರತೀಕಾರದ ಕಾರಣದಿಂದ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗುತ್ತಿರುವುದು ಕಳವಳಕಾರಿ ವಿಷಯ. ಒಂದು ಸುಳ್ಳು ಪ್ರಕರಣದಿಂದ ನಿರಪರಾಧ ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಆರೋಪ ಸುಳ್ಳು ಎಂದು ಸಾಬೀತಾದರೆ ಸುಳ್ಳು ದೂರು ನೀಡಿದವರ ಮೇಲೂ ಕಾನೂನು ಕ್ರಮ ಜರುಗುತ್ತದೆ. ಅಟ್ರಾಸಿಟೀಸ್ ಕಾಯ್ದೆ ರಕ್ಷಣೆಗೆ ಮಾತ್ರ, ಪ್ರತೀಕಾರಕ್ಕೆ ಅಲ್ಲ ಎಂದು ನ್ಯಾಯಾಲಯಗಳು ಹೇಳಿವೆ. ಮಾತಿನಲ್ಲಿ ಸಂಯಮ ಮತ್ತು ಕಾನೂನು ತಿಳುವಳಿಕೆ ಇದ್ದರೆ ಇಂತಹ ಸಮಸ್ಯೆಗಳನ್ನ ತಪ್ಪಿಸಬಹುದು. ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು. ನಿರಪರಾಧಿಗಳಿಗೆ ಅನ್ಯಾಯವಾಗಬಾರದು. ಕಾನೂನು ತಿಳುವಳಿಕೆ ಅಗತ್ಯ. ಜಾತಿ ನಿಂದನೆ ಎಂದರೇನು? ಯಾವುದೇ ವ್ಯಕ್ತಿಯನ್ನ ಅವರ ಜಾತಿ, ಸಮುದಾಯ ಅಥವಾ ವರ್ಗದ ಆಧಾರದಲ್ಲಿ ಅಪಮಾನಿಸುವುದು, ನಿಂದಿಸುವುದು, ಅವಮಾನಕಾರಿ ಪದಗಳನ್ನ ಬಳಸುವುದು, ಇವೆಲ್ಲವೂ ಜಾತಿ ನಿಂದನೆಗೆ ಸೇರುತ್ತವೆ. ಸಾರ್ವಜನಿಕ ಸ್ಥಳದಲ್ಲಿ ಮಾತ್ರವಲ್ಲ, ಖಾಸಗಿ ಸ್ಥಳದಲ್ಲಿಯೂ ಉದ್ದೇಶಪೂರ್ವಕವಾಗಿ ನಿಂದಿಸಿದರೆ ಅದು ಕಾನೂನು ಪ್ರಕಾರ ಅಪರಾಧವಾಗುತ್ತದೆ. ಭಾರತದಲ್ಲಿ ಜಾತಿ ನಿಂದನೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಭಾರತೀಯ ದಂಡ ಸಂಹಿತೆ, ಎಸ್ಸಿ/ಎಸ್ಟಿ ಕಾಯ್ದೆ. ಈ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ರೆ ತಕ್ಷಣ ಬಂಧನ ಸಾಧ್ಯ, ಜಾಮೀನು ಕಷ್ಟ, ಉದ್ಯೋಗ, ಸಾಮಾಜಿಕ ಗೌರವಕ್ಕೆ ಧಕ್ಕೆ ಎಂಬ ಗಂಭೀರ ಪರಿಣಾಮಗಳು ಎದುರಾಗುತ್ತವೆ. ಕಾನೂನು ಏಕೆ ಕಠಿಣವಾಗಿದೆ? ಇತಿಹಾಸದಲ್ಲಿ ಅನ್ಯಾಯ, ದಮನ, ಅವಮಾನ ಅನುಭವಿಸಿದ ಸಮುದಾಯಗಳಿಗೆ ರಕ್ಷಣೆ ನೀಡುವುದೇ ಈ ಕಾಯ್ದೆಯ ಉದ್ದೇಶ. ಅದಕ್ಕಾಗಿ ಸರ್ಕಾರ ಕಠಿಣ ಶಿಕ್ಷೆ, ವೇಗದ ತನಿಖೆ, ಸಂತ್ರಸ್ತರಿಗೆ ರಕ್ಷಣೆ ಎಂಬ ವ್ಯವಸ್ಥೆಗಳನ್ನ ಮಾಡಿದೆ. ಇದು ಅತ್ಯಂತ ಅಗತ್ಯವಾದ ಕಾನೂನು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಸಮಸ್ಯೆ ಎಲ್ಲಿದೆ? ಕಳೆದ ಕೆಲವು ವರ್ಷಗಳಲ್ಲಿ ಈ ಕಾಯ್ದೆಯ ದುರುಪಯೋಗ ಹೆಚ್ಚಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ವೈಯಕ್ತಿಕ ವೈಷಮ್ಯ, ಆಸ್ತಿ ವಿವಾದ, ರಾಜಕೀಯ ವೈರುಧ್ಯ ಅಥವಾ ಪ್ರತೀಕಾರದ ಮನೋಭಾವದಿಂದ ಸುಳ್ಳು ಜಾತಿ ನಿಂದನೆ ಪ್ರಕರಣಗಳು ದಾಖಲಾಗುತ್ತಿರುವ ಉದಾಹರಣೆಗಳು ಹೆಚ್ಚಾಗಿವೆ. ಸುಳ್ಳು ಕೇಸ್ ಮಾಡಿದ್ರೆ ಏನಾಗ್ತದೆ? ಸುಳ್ಳು ಆರೋಪದ ಆಧಾರದಲ್ಲಿ ನಿರಪರಾಧ ವ್ಯಕ್ತಿ ಬಂಧನ, ತಿಂಗಳುಗಳು ಜೈಲು, ಉದ್ಯೋಗ ನಷ್ಟ, ಕುಟುಂಬದ ಮಾನಸಿಕ ಒತ್ತಡ, ಸಮಾಜದಲ್ಲಿ ಅಪಮಾನ ಇವೆಲ್ಲವೂ ಸಂಭವಿಸುತ್ತವೆ. ಒಬ್ಬ ವ್ಯಕ್ತಿ ನಿರಪರಾಧಿಯಾಗಿದ್ರೂ ಒಮ್ಮೆ ಕೇಸ್ ದಾಖಲಾಗಿದ್ರೆ ಅದರ ಪರಿಣಾಮ ವರ್ಷಗಳವರೆಗೆ ಮುಂದುವರಿಯುತ್ತದೆ. ಸುಳ್ಳು ಕೇಸ್ ಹಾಕಿದವರಿಗೆ ಶಿಕ್ಷೆ ಇದೆಯೇ? ಹೌದು. ನ್ಯಾಯಾಲಯದಲ್ಲಿ ಆರೋಪ ಸುಳ್ಳು ಎಂದು ಸಾಬೀತವಾದರೆ, ಸುಳ್ಳು ಸಾಕ್ಷಿ ನೀಡಿದರೆ ಶಿಕ್ಷೆ, ದಂಡ ಮತ್ತು ಜೈಲು ಶಿಕ್ಷೆ ಸಾಧ್ಯ ಎಂಬ ನಿಯಮಗಳಿವೆ. ಆದರೆ ವಾಸ್ತವದಲ್ಲಿ ಸುಳ್ಳು ಕೇಸ್ ಹಾಕಿದವರ ಮೇಲೆ ಕ್ರಮ ಜರುಗುವ ಪ್ರಮಾಣ ಕಡಿಮೆ ಎಂಬುದು ಸತ್ಯ. ನ್ಯಾಯಾಲಯಗಳ ಅಭಿಪ್ರಾಯ ಏನು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಪುನಃ ಹೇಳಿರೋದು, ಅಟ್ರಾಸಿಟೀಸ್ ಕಾಯ್ದೆ ರಕ್ಷಣೆಗೆ ಮಾತ್ರ, ಪ್ರತೀಕಾರಕ್ಕೆ ಅಲ್ಲ. ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು, ಆದರೆ ನಿರಪರಾಧಿಗಳು ಬಲಿಯಾಗಬಾರದು. ಇದೇ ನ್ಯಾಯಾಲಯಗಳ ನಿಲುವು. ಸಾಮಾನ್ಯ ನಾಗರಿಕರು ಏನು ಎಚ್ಚರಿಕೆ ವಹಿಸಬೇಕು? ಮಾತಿನಲ್ಲಿ ಎಚ್ಚರಿಕೆ, ಜಾತಿ ಸೂಚಿಸುವ ಪದಗಳನ್ನು ತಪ್ಪಿಸುವುದು, ವಾಗ್ವಾದದಲ್ಲಿ ಸಂಯಮ, ಸಾರ್ವಜನಿಕ ಸ್ಥಳದಲ್ಲಿ ವರ್ತನೆಗೆ ಮಿತಿ, ಯಾವುದೇ ವಿವಾದದಲ್ಲಿ ಕಾನೂನು ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ. ಒಂದು ಕ್ಷಣದ ಕೋಪ ಜೀವನ ಪೂರ್ತಿ ಸಮಸ್ಯೆಯಾಗಬಹುದು. ಸಂತ್ರಸ್ತರು ಏನು ಮಾಡಬೇಕು? ನಿಜವಾಗಿಯೂ ಜಾತಿ ನಿಂದನೆ ನಡೆದಿದ್ರೆ ತಕ್ಷಣ ಪೊಲೀಸ್ ಠಾಣೆಗೆ ದೂರು, ಸಾಕ್ಷ್ಯ ಸಂಗ್ರಹ, ಕಾನೂನು ಸಹಾಯ ಪಡೆಯುವುದು, ಭಯಪಡದೆ ನ್ಯಾಯ ಹೋರಾಟ ಇವು ಅಗತ್ಯ. ಅಂತಿಮವಾಗಿ, ಜಾತಿ ನಿಂದನೆ ವಿರುದ್ಧದ ಕಾನೂನು ನಮ್ಮ ಸಮಾಜಕ್ಕೆ ಅತ್ಯಗತ್ಯ. ಆದರೆ ಅದನ್ನ ನ್ಯಾಯಕ್ಕಾಗಿ ಬಳಸಬೇಕು, ವೈಷಮ್ಯಕ್ಕಾಗಿ ಅಲ್ಲ. ನಿಜವಾದ ಸಂತ್ರಸ್ತರಿಗೆ ರಕ್ಷಣೆ ಸಿಗಲಿ, ನಿರಪರಾಧಿಗಳಿಗೆ ಅನ್ಯಾಯವಾಗದಿರಲಿ. ಕಾನೂನು ತಿಳುವಳಿಕೆ ಇದ್ದರೆ ಮಾತ್ರ ಸಮಾಜದಲ್ಲಿ ನ್ಯಾಯ ಮತ್ತು ಸಮತೋಲನ ಸಾಧ್ಯ. ಇದು ನಿಮ್ಮ ಜನತಾ ಧ್ವನಿಯ ವಿಶೇಷ ವರದಿ.